ಎಲ್ರಿಗೂ ಶ್ರೀ ನಾಗೇಶ್ವರ ಟ್ಯೂಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಆದಿತ್ಯ ಭಟ್. ನೀವೇನಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂತ ಕಂಟಿನ್ಯೂಟಿ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವಶನ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ನನ್ನ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈಗ ಟಾಪಿಕ್ ಗೆ ಹೋಗೋಣ. First, find the value of k so that the function f of x is equals to kx plus 1 if x is lesser than or equals to 5, 3x minus 5 if x is greater than 5 is continuous at x equals to 5 ಅಂತ ಕೊಟ್ಟಿದ್ದಾರೆ ಅಲ್ವಾ. ಇದನ್ನು ಫೈಂಡ್ ಔಟ್ ಮಾಡೋದು ಸಿಂಪಲ್ ಆಗಿದೆ. ಆದ್ರೆ ಇದನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ಸ್ ಇರಬಹುದು, ರೈಟ್ ಹ್ಯಾಂಡ್ ಲಿಮಿಟ್ಸ್ ಇರಬಹುದು, ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಮಗೆ ಬರಬೇಕಾಗತ್ತೆ. ನಿಮ್ಗೆ ಏನಾದ್ರೂ ಬರಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೋಬೇಡಿ, ನಾನೀಗ ಕ್ಲಿಯರ್ ಆಗಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಫಸ್ಟ್ ನಾವೇನ್ ಮಾಡ್ಬೇಕು, ಈಗ LHL ಫೈಂಡ್ ಔಟ್ ಮಾಡ್ಕೊಳ್ಬೇಕು. LHL ಅಲ್ವಾ? ಎಸ್, LHL is equals to limit x tends to what? X tends to a f of x is equals to ಏನು, f of x tends to a ಇಲ್ಲಿ ಮೈನಸ್ ಬರುತ್ತೆ LHL ಅಲ್ಲಿ ಅಲ್ವಾ. ಏನ್ ಮಾಡ್ಬೇಕು ಹೇಳಿಗ? ಸೊ ಲಿಮಿಟ್ ಆಸ್ ಇಟ್ ಇಸ್ ಹೀಗೆ ಬರೀರಿ, ಲಿಮಿಟ್. ಈಗ ನಾವು ಇಲ್ಲಿ ಕ್ವಶನ್ ಕರೆಕ್ಟ್ ಓದ್ಬೇಕು. ಎಕ್ಸ್ ಟೆಂಡ್ಸ್ ಟು ಎ ಮೈನಸ್ ಅಂತಂದ್ರೆ ಲೆಸರ್ ದನ್ ಇರುವಂತ ಫಂಕ್ಷನ್ ನಾವು ಕನ್ಸಿಡರ್ ಮಾಡಬೇಕು ಅಂತ ಅರ್ಥ. ಕೆಲವೊಂದು ಸ್ಟೂಡೆಂಟ್ಸ್ ಏನ್ ಮಾಡ್ಕೊಳ್ತಾರೆ ಅಂತಂದ್ರೆ, ಇಲ್ಲಿ ಮೈನಸ್ ಇದೆಯಲ್ಲ, ಇದನ್ನ ಇದಕ್ಕೇನಿದೆ ತಗೋ ಫಂಕ್ಷನ್ಗೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಇದು ಹಾಗಲ್ಲ. ಈ ಮೈನಸ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ನಾವು ಲೆಸರ್ ದೆನ್ ಫಂಕ್ಷನ್ ಅನ್ನ ಚೂಸ್ ಮಾಡಬೇಕು ಅಂತ ಡಿನೋಟ್ ಮಾಡುತ್ತೆ. ಸೊ ಹಿಯರ್ ಏನಿದೆ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ ಅಂದ್ರೇನು? ಎಕ್ಸ್ ಟೆಂಡ್ಸ್ ಟು ವಾಟ್? 5 ಮೈನಸ್ ಅಂತ ಅರ್ಥ. ಈಗ ನಮ್ಗೆ ಗಿವನ್ ಫಂಕ್ಷನ್ ಅಲ್ಲಿ ಲೆಸರ್ ದೆನ್ ಯಾವ ಫಂಕ್ಷನ್ ಇದೆ? ಇದಲ್ವಾ. ಸೊ ಇದನ್ನ ಬ್ರಾಕೆಟ್ ಅಲ್ಲಿ ಬರೀರಿ, kx ಪ್ಲಸ್ 1 ಅಲ್ವಾ. ಈಗ ನೀವು ಡೈರೆಕ್ಟ್ ಆಗಿ ಎಕ್ಸ್ ಇರೋ ಜಾಗದಲ್ಲಿ ಅದರ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಏನು? 5 ಅಂತ. ಎಕ್ಸ್ ಟೆಂಡ್ಸ್ ಟು 5 ಅಂತ ಇದೆಯಲ್ಲ, ಈ ಎಕ್ಸ್ ಇರೋ ಜಾಗದಲ್ಲಿ 5 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಆವಾಗ ನಮ್ಗೆ ಏನ್ ಸಿಗತ್ತೆ? 5k ಪ್ಲಸ್ 1 ಅಂತ ಸಿಗತ್ತೆ. ಹೌದಾ? ಇನ್ನು LHL ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು RHL ಏನಪ್ಪಾ ಅಂತ ನೋಡೋಣ. RHL ಸೇಮ್ ಹೀಗಿದೆ. ಹೇಗೆ ಅಂತಂದ್ರೆ ಲಿಮಿಟ್ x tends to ಏನಾಗಬೇಕು ಹೇಳಿ ಇಲ್ಲಿಗ? ಎಸ್, ಇಟ್ ಈಸ್ x tends to a plus what's that? f of x is equals to what? ಹೇಳಿ. yes, it is limit x tends to ಏನು? 5 ಪ್ಲಸ್ ಅಲ್ವಾ. ಇಲ್ಲಿ ಏನಿದೆ? 5 ಇದೆ ಪ್ಲಸ್, ನಾ ಆಲ್ರೆಡಿ ಹೇಳಿದ್ದೆ ಮೈನಸ್. ಇಲ್ಲಿ ಮೈನಸ್ ಇದೆ ಅಂತಂದ್ರೆ ಅದು ಲೆಸರ್ ದೆನ್ ಫಂಕ್ಷನ್ ಅನ್ನ ಡಿನೋಟ್ ಮಾಡುತ್ತೆ ಅಂತ. ಪ್ಲಸ್ ಇದೆ ಅಂತಂದ್ರೆ ಇದು ಗ್ರೇಟರ್ ದೆನ್ ಫಂಕ್ಷನ್ ಅನ್ನ ಡಿನೋಟ್ ಮಾಡುತ್ತೆ ಅಂತ ಅರ್ಥ. ಸೊ ಇಲ್ಲಿ ಗ್ರೇಟರ್ ದೆನ್ ಫಂಕ್ಷನ್ ಯಾವ್ದಿದೆ? ಇದಿದೆ ಅಲ್ವಾ. ಸೊ ಇದನ್ನ ನಾನೀಗ ಬ್ರಾಕೆಟ್ ಅಲ್ಲಿ ಬರೀತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ 3x ಪ್ಲಸ್ 3x minus 5. Sorry. This is 3x minus 5.
ಇದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ 5 ಅನ್ನು ಹಾಕಬೇಕು. ಅಂದ್ರೆ ಏನಾಯ್ತು ಈಗ 3 into 5 minus how much 5. yes ಏನಾಯ್ತು ನಮಗೆ ಫೈನಲ್ ಆಗಿ 3 5s are 15 minus 5 which is equals to 10 ಅಂತ ಸಿಗುತ್ತೆ. ಹೌದಾ? ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಬೈ ದ ಡಾಟಾ ನಮ್ಗೆ ಏನ್ ಗೊತ್ತಿದೆ ಬೈ ದ ಡಾಟಾ ಇದೇನಿದೆ ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಗೊತ್ತಿದೆ. ಅಟ್ ಯಾವ ಪಾಯಿಂಟ್ the given function f of x is continuous at x equals to 5 ಅಲ್ವಾ? ಇದು ನಮಗೆ x equals to 5 ಅಲ್ಲಿ ಕಂಟಿನ್ಯೂಯಸ್ ಆಗಿದೆ ಅಂತ ಗೊತ್ತು. ಅದನ್ನ ಕಂಟಿನ್ಯೂಟಿ ಎಕ್ಸಿಸ್ಟೆನ್ಸ್ ಅನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಲಿಮಿಟ್ x tends to a, ಇಲ್ಲಿ ಯಾವ ಪ್ಲಸ್ ಇಲ್ಲ ಮೈನಸ್ ಇಲ್ಲ. ಓಕೆ, limit x tends to a f of x that is equals to how much? limit x tends to 5, ಇಲ್ಲಿ ಯಾವ ಪ್ಲಸ್ ಇಲ್ಲ ಮೈನಸ್ ಹಾಕೋದು, ಇಲ್ಲಿ ಯಾವ ಪ್ಲಸ್ ಇಲ್ಲ ಮೈನಸ್ ಹಾಕೋದು ಕೂಡ ಇಲ್ಲ. ಓಕೆನಾ? x tends to 5. ಇದು ಈಕ್ವಲ್ಸ್ ಟು ಯಾವ ಫಂಕ್ಷನ್ ಇದೆ ನಮ್ಗೆ ಆಲ್ರೆಡಿ ಗೊತ್ತು. ಫಸ್ಟ್ ಫಂಕ್ಷನ್ ಅಲ್ಲಿ ವಿಚ್ ಇಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ಸ್ ಟು ಅಂತ ಹೇಳಿದ್ದಾರೆ ಅಲ್ವಾ? ಸೊ ಲೆಸ್ಸರ್ ದೆನ್ ಆರ್ ಈಕ್ವಲ್ಸ್ ಟು ಕೂಡ ಸೇಮ್ ಫಂಕ್ಷನ್ ತಗೊಳ್ಬೇಕು. ಯಾವ್ದು? kx plus 1 ಅಲ್ವಾ? ಸೊ kx plus 1. okay, next it is 5k plus 1 ಅಂತ ಆಯ್ತು. ಇದು ನಮ್ಗೆ ಗೊತ್ತಾಯ್ತು. ಈಗ ನಾವು ಈ ಮೂರು ಪಾಯಿಂಟ್ಸ್ ಅನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡೋದ್ರಿಂದ ನಮ್ಗೆ ಏನ್ ಸಿಗುತ್ತೆ? LHL ಮತ್ತೆ ಇದರದ್ದು f which is equals to f of a. ಓಕೆನಾ? ಇದ್ರ ವ್ಯಾಲ್ಯೂ ಏನ್ ಬರ್ತಾ ಇದೆ? ಸೇಮ್ ಬರ್ತಾ ಇದೆ. ಹೌದಾ? ಮತ್ತೆ RHL ದು ಒಂದು ಕಾನ್ಸ್ಟೆಂಟ್ which is 10 ಅಂತ ಇದೆ. ನಮಗೆ ಆಲ್ರೆಡಿ ಗೊತ್ತು ಏನಿಂದ ಕಂಟಿನ್ಯೂಯಸ್ ಆಗಿರ್ಬೇಕು ಯಪ್ಪ ಯಾವ್ದಾದ್ರು ಒಂದು ಫಂಕ್ಷನ್ ಅಂತಂದ್ರೆ LHS is equals to RHS is equals to what? f of a. ಇಷ್ಟ ಆಗಿದ್ರೆ ಮಾತ್ರ ಅದು ಕಂಟಿನ್ಯೂಯಸ್ ಅಂತ ಅರ್ಥ. ಈಗ ಆಲ್ರೆಡಿ ನಮಗೆ LHL ಮತ್ತೆ f of a ಸೇಮ್ ಫಂಕ್ಷನ್ ಸಿಕ್ಕಿದೆ. RHS ಇದು ನಮಗೇನ್ ಸಿಕ್ಕಿದೆ? ಒಂದು ಕಾನ್ಸ್ಟೆಂಟ್ ಸಿಕ್ಕಿದೆ. ನಮಗೆ ಆಲ್ರೆಡಿ ಗೊತ್ತು ಏನು ಈ ಮೂರು ಈಕ್ವಲ್ ಆಗಿರ್ಬೇಕು ಅಂತ ಅವು ಮತ್ತೆ ಕೊಟ್ಟಿದ್ದಾರೆ ಕೂಡ ಡಾಟಾ ಅಲ್ಲಿ. ಸೊ ನಾವು ಇದನ್ನ ಇಕ್ವೇಟ್ ಮಾಡಬೇಕು. ಈಗ ನಾವು ಫೈಂಡ್ ಔಟ್ ಮಾಡಬೇಕು ಏನು? ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಲಿಕ್ಕಿದೆ ಅಲ್ವಾ? ನಾವು ಕೆ ಏನ್ ಮಾಡ್ಬೇಕು ಅಂದ್ರೆ ಇವೆರಡರಲ್ಲಿ ಎಫ್ ಆಫ್ ಎ ಅಥವಾ RHL ಎರಡರಲ್ಲಿ ಯಾವ್ದು ಬೇಕಿದ್ರು ತಗೊಳ್ಬಹುದು. ಯಾಕೆಂದ್ರೆ ಎರಡರದ್ದು ಆನ್ಸರ್ ಸೇಮ್ ಬಂದಿದೆ 5k plus 1 ಅಲ್ವಾ? ಅವೆರಡರಲ್ಲಿ ನಾವು ಯಾವ್ದು ಬೇಕಿದ್ರು ತಗೊಳ್ಬಹುದು. ಮತ್ತೊಂದು ಏನ್ ತಗೊಳ್ಬೇಕು? RHL. ಸೊ ಆನ್ ಇಕ್ವೇಟಿಂಗ್ ಅಂತ ಬರೆದ್ಬಿಟ್ಟು ಏನ್ ಮಾಡ್ಬೇಕು ಈಗ? f of a. ನಾನಿಲ್ಲಿ f of a ತಗೊಳ್ತಿದ್ದೀನಿ. ಹಾಗೇನಿಲ್ಲ f of a ನೇ ತಗೊಳ್ಬೇಕು ಅಂತ ಏನು ಇಲ್ಲ. ನೀವು LHL ಬೇಕಿದ್ರು ತಗೊಳ್ಬಹುದು, ನೋ ಪ್ರಾಬ್ಲಮ್. ದಟ್ ಈಸ್ ಈಕ್ವಲ್ಸ್ ಟು RHL. ಓಕೆನಾ? ಸೊ f of a ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ? ಸಾರಿ 5k plus 1 ಅಂತ ಬಂದಿದೆ ಅಲ್ವಾ? is equals to RHL, that is 10. ಇಲ್ಲಿ next 5k equals to 9 ಅಂತ ಆಗತ್ತೆ ಅಲ್ವಾ? ಈ 1 ಈ ಕಡೆ ಹೋಯ್ತು ಅಂತಂದ್ರೆ ಅದು -1 ಆಗುತ್ತೆ. 10 ಅಲ್ಲಿ 1 ಹೋಯ್ತು ಅಂದ್ರೆ 9 ಅಲ್ವಾ? ಫೈನಲ್ ಆಗಿ ನಮಗೆ k equals to 9/5 ಅಂತ ಸಿಗುತ್ತೆ. ದಿಸ್ ಈಸ್ ಫೈನಲ್ ಆನ್ಸರ್. ಇವಿಷ್ಟು ಸ್ಟೆಪ್ ನೀವೇನಾದ್ರೂ ಬರದ್ರಿ ಅಂತಂದ್ರೆ ನಿಮಗೆ ಫುಲ್ 4ಗೆ 4 ಮಾರ್ಕ್ಸ್ ಕೂಡ ಸಿಗುತ್ತೆ. ಓಕೆನಾ? ಇನ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ LHL ಮತ್ತೆ RHL ಅನ್ನು ಫೈಂಡ್ ಔಟ್ ಮಾಡ್ತಾರೆ, ದಿಸ್ f of a ವ್ಯಾಲ್ಯೂ ಫೈಂಡ್ ಔಟ್ ಮಾಡಲ್ಲ. ಅಂತ ಟೈಮಲ್ಲಿ ಕೆಲವೊಮ್ಮೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ? ಸೊ ಇವೆಲ್ಲ ಸ್ಟೆಪ್ ಅನ್ನು ನೀವು ಮಾಡಿದ್ದೆ ಹೋದಾದಲ್ಲಿ ನಿಮಗೆ 4ಗೆ 4 ಮಾರ್ಕ್ಸ್ ಕೂಡ ಸಿಗುತ್ತೆ. ಓಕೆ.
ನೆಕ್ಸ್ಟ್ ಬಂದ್ಬಿಟ್ಟು find the value of k if f of x is equals to kx square if x is lesser than or equals to 2, 3 if x is greater than 2 ಅಂತ ಕೊಟ್ಟಿದ್ದಾರೆ. is continuous at x equals to 2. So now already in previous question ತರನೇ ಇಲ್ಲಿ LHL first find out ಮಾಡ್ಕೋಬೇಕು. LHL that is equals to limit x tends to a minus f of x that is equals to limit x tends to 2 minus ಈಗ f of x ಅಂದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕ್ಲಿಯರ್ ಕೇಳಿಸ್ಕೊಳ್ಳಿ. ಇಲ್ಲಿ ಮೈನಸ್ ಇದೆ ಅಂತಂದ್ರೆ ಅದು ಲೆಸರ್ ದನ್ ಫಂಕ್ಷನ್ ಅನ್ನ ಚೂಸ್ ಮಾಡಬೇಕು ಅಂತ ಅರ್ಥ. ಈಗ ಇಲ್ಲಿ ಲೆಸರ್ ದನ್ ಫಂಕ್ಷನ್ ಯಾವ್ದಿದೆ? ಕೆ ಎಕ್ಸ್ ಸ್ಕ್ವೇರ್, ರೈಟ್? ಸೊ ನಾವೀಗ f of x ದಲ್ಲಿ ಕೆ ಎಕ್ಸ್ ಸ್ಕ್ವೇರ್ ಅಂತ ಬರಿಬೇಕು. ಓಕೆನಾ? ನೆಕ್ಸ್ಟ್ ಈಗ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಇದು x ಇದ್ದಲ್ಲಿ 2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ಅದು k ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಎಷ್ಟು? 2 ದ ಸ್ಕ್ವೇರ್ ಅಂತ ಆಯ್ತು, ವಿಚ್ ಈಸ್ ಈಕ್ವಲ್ಸ್ ಟು 2 ಸ್ಕ್ವೇರ್ ಇಸ್ 2 ಇಂಟು 2 ದಟ್ ಈಸ್ 4k ಅಂತ ಆಯ್ತು. 4k ಅಂತ ಆಯ್ತು. ಇದು LHL ನಮ್ದು. ನೆಕ್ಸ್ಟ್ ಬಂದ್ಬಿಟ್ಟು RHL that is equals to limit. ಕೆಲವೊಂದು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಅಥವಾ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಮೈನಸ್ ಈ ತರ ಎಲ್ಲ ಬರೆಯೋದಿರುತ್ತಲ್ಲ, ಲಿಮಿಟ್ಸ್ ಅಲ್ಲಿ ಹಾಕದೇ ಇಲ್ಲ, ಡೈರೆಕ್ಟ್ ಆಗಿ f of x is equals to ಲೈಕ್ ಈ ತರ ಮಾಡ್ಕೊಂಡ್ಬಿಟ್ಟು ಮಾರ್ಕ್ಸ್ ಅನ್ನ ಸುಮ್ಮನೆ ಲೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡೋದ್ರಲ್ಲಿ ಲಿಮಿಟ್ ಏನು ಇದೆಯಲ್ಲ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಯಾವುದೇ ಕಾರಣಕ್ಕೂ ಬರೆಯೋದನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದು ಇಂಪಾರ್ಟೆಂಟ್ ಲಿಮಿಟ್ ಹಾಕೋದು. ಓಕೆನಾ? RHL ಗೆ ಬಂದ್ಬಿಟ್ರೆ ಲಿಮಿಟ್ x tends to a plus f of x that is equals to limit x tends to how much? X tends to 2 plus, right? ಈಗ ಗ್ರೇಟರ್ ದನ್ ಯಾವ ಫಂಕ್ಷನ್ ಇದೆ ಅದನ್ನ ಚೂಸ್ ಮಾಡಬೇಕು. ಗ್ರೇಟರ್ ದನ್ ಫಂಕ್ಷನ್ ಏನಿದೆ 3 ಅಂತ ಇದೆ ಅಲ್ವಾ? ಸೊ 3 ಅಂತ ಬರ್ದ್ವಿ ನಾವು f of x ದಲ್ಲಿ. ಇಲ್ಲಿ ನಿಮಗೆ ಏನಾದ್ರು x ಅಂತ ಏನಾದ್ರು ಒಂದು ಕಾಣಿಸ್ತಾ ಇದೆಯಾ? ಇಲ್ಲಿ 3 ಒಂದು ಬಿಟ್ರೆ ಮತ್ತಿನ್ನೇನಿದೆ? ಯಾವ ಇದು ಕೂಡ ಇಲ್ಲ. ಸೊ ಇಲ್ಲಿ x ಅನ್ನು ನಮಗೆ ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದನ್ನ ಡೈರೆಕ್ಟ್ ಆಗಿ 3 ಅಂತ ಬರೆದು ಬಿಟ್ರೆ ಆಯ್ತು. ಓಕೆನಾ? ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಬೈ ದ ಡಾಟಾ ಅಂತ ಬರೆದು ಬಿಟ್ಟು f of x means the given f of x is continuous at x equals to 2 ಅಂತ ಬರೆದು ಬಿಟ್ಟು ಹೀಗೆ ಬರಬೇಕು. ಏನಪ್ಪಾ ಅಂತಂದ್ರೆ ಲಿಮಿಟ್ x tends to a f of x. ಇಲ್ಲಿ ಏನ್ ಮಾಡ್ಬೇಕು ಹೇಳಿ? ಈಕ್ವಲ್ಸ್ ಟು ಫಂಕ್ಷನ್ ಅನ್ನು ಚೂಸ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ? ಇಲ್ಲಿ ಯಾವುದು ಪ್ಲಸ್ ಆರ್ ಮೈನಸ್ ಇಲ್ಲಿ ಯಾವುದು ಹೀಗೆ ಹಾಕೋ ಅವಶ್ಯಕತೆ ಇರಲ್ಲ, ಹಾಕಬಾರ್ದು ಕೂಡ. ಓಕೆ, x tends to a ಇದ್ದಲ್ಲಿ ಏನಾಗಬೇಕು? ಇಲ್ಲಿ 2 ಆಗಬೇಕು, ರೈಟ್? x tends to 2. f of x ಏನು? ಈಕ್ವಲ್ಸ್ ಟು ಫಂಕ್ಷನ್ ಯಾವ್ದು ನಮಗೆ ಕೊಟ್ಟಿದ್ದಾರೆ? kx ಸ್ಕ್ವೇರ್ ಅಲ್ವಾ? ಸೊ ಇಲ್ಲಿ ನಮ್ಗೆ ಏನ್ ಮಾಡ್ಬೇಕು? ನಾವು ಇಲ್ಲಿ ಏನ್ ಮಾಡ್ಬೇಕು? kx ಸ್ಕ್ವೇರ್ ಅಂತ ಬರಿಬೇಕು. ನೆಕ್ಸ್ಟ್ ನಮ್ಗೆ ಇಲ್ಲಿ ವ್ಯಾಲ್ಯೂನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 ಇಂಟು 2 ದಿ ಸ್ಕ್ವೇರ್ ಅಂತ ಆಗತ್ತೆ. 2 ಇಂಟು 2 ದಟ್ ಈಸ್ 4. ಎಸ್, ಸೊ 2 ಇಂಟು 2 ಸಾರಿ ಇಲ್ಲಿ 4x ಸ್ಕ್ವೇರ್ ಅಲ್ಲ, ಇಲ್ಲಿ kx ಸ್ಕ್ವೇರ್, ಸಾರಿ ಆಯ್ತಾ? ಇಲ್ಲಿ kx ಸ್ಕ್ವೇರ್
ಸೊ 2 into 2 that is 4, 4k ಅಂತ ಆಯ್ತು. ಸೊ ಈಗ ಏನ್ ಮಾಡ್ಬೇಕು, ನಮ್ಗೆ ಆಲ್ರೆಡಿ ಗೊತ್ತಿದೆ, ನಮ್ಗೆ ಏನ್ ಗೊತ್ತಿದೆ, ಎಲ್ ಎಚ್ ಎಲ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ದಟ್ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಎ ಆಯ್ತು ಅಂತಂದ್ರೆ ಮಾತ್ರ ಅದು ಕಂಟಿನ್ಯೂಯಸ್ ಅಂತ ಗೊತ್ತಿದೆ. ಆಲ್ರೆಡಿ ಅವ್ರು ಕೊಟ್ಟು ಬಿಟ್ಟಿದ್ದಾರೆ ನಮ್ಗೆ ಏನಪ್ಪಾ ಅಂತಂದ್ರೆ ದ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಯಸ್ ಅಂತ ಕೊಟ್ಟು ಬಿಟ್ಟಿದ್ದಾರೆ. ಸೊ ನಾವು ಈಗ ಏನ್ ಮಾಡ್ಬೇಕು, ನಮ್ಗೆ ಆಲ್ರೆಡಿ ನಮ್ಗೆ ಏನ್ ಸಿಕ್ತು, ಎಫ್ ಆಫ್ ಎ ಮತ್ತೆ ಎಲ್ ಎಚ್ ಎಲ್ ವ್ಯಾಲ್ಯೂ ಸೇಮ್ ಸಿಕ್ಕಿದೆ ಅಲ್ವಾ. ನಾವು ಅವೆರಡರಲ್ಲಿ ಯಾವ್ದಾದ್ರು ಒಂದ್ ವ್ಯಾಲ್ಯೂ ತಗೊಳ್ಬಹುದು. ಈಗ ಎಲ್ ಎಚ್ ಎಲ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ಈಕ್ವಲ್ಸ್ ಟು ಎಫ್ ಆಫ್ ಎ ಅಂದ್ರೆ ನಮ್ಗೆ ಇಲ್ಲಿ ಆಲ್ರೆಡಿ ಸಿಕ್ಕಿದೆ ಎಫ್ ಆಫ್ ಎ ಮತ್ತೆ ಎಲ್ ಎಚ್ ಎಲ್, ಅವೆರಡರಲ್ಲಿ ಯಾವ್ದಾದ್ರು ಒಂದ್ ವ್ಯಾಲ್ಯೂ ತಗೊಳ್ಳಿ, ಯಾಕೆಂದ್ರೆ ಎರಡೂ ಕೂಡ ಸೇಮ್ ಇದೆ, ಏನ್ ಪ್ರಾಬ್ಲಮ್ ಆಗಲ್ಲ. ಎಫ್ ಆಫ್ ಎ ಈಕ್ವಲ್ಸ್ ಟು ಆನ್ ಇಕ್ವೇಟಿಂಗ್ ಅಂತ ಬರೆದ್ಬಿಟ್ಟು ಎಫ್ ಆಫ್ ಎ ದಟ್ ಈಸ್ ಈಕ್ವಲ್ಸ್ ಟು ಆರ್ ಎಚ್ ಎಲ್. ಒಂದು ಡಿಫ್ರೆಂಟ್ ಬಂದಿದೆ ಅಲ್ವಾ, ಒಂದು ಕಾನ್ಸ್ಟೆಂಟ್ ಬಂದಿದೆ ಆರ್ ಎಚ್ ಎಲ್, ಅದನ್ನ ತಗೊಂಡ್ಬಿಟ್ಟು ಎಫ್ ಆಫ್ ಎ ಅಂದ್ರೆ ಎಷ್ಟು ಬಂದಿದೆ, 4k ಬಂದಿದೆ. ಆರ್ ಎಚ್ ಎಲ್ ಎಷ್ಟು ಬಂದಿದೆ ನಮ್ಗೆ, ಆರ್ ಎಚ್ ಎಲ್ ಬಂದ್ಬಿಟ್ಟು ನಮಗೆ 3 ಅಂತ ಬಂದಿದೆ ಅಲ್ವಾ, 3 ಅಂತ ಬಂದಿದೆ. ಸೊ ಫೈನಲ್ ಆಗಿ k ಈಕ್ವಲ್ಸ್ ಟು 3/4 ಅಂತ ಬರುತ್ತೆ. ಇಷ್ಟು ಸ್ಟೆಪ್ ನೀವೇನಾದ್ರೂ ಕರೆಕ್ಟ್ ಆಗಿ ಬರ್ದಿರಿ ಅಂದ್ರೆ 4 out of 4 ಫಿಕ್ಸ್ ಆಗಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫೈಂಡ್ ದಿ ವ್ಯಾಲ್ಯೂ ಆಫ್ k if f of x is equals to kx plus 1 if x is lesser than or equals to pi, cos x if x is greater than pi, is continuous at x equals to pi ಅಂತ ಕೊಟ್ಟಿದ್ದಾರೆ ಅವರು ಅಲ್ವಾ. ನಾವು ಈಗ ಪ್ರೀವಿಯಸ್ ಕ್ವಶನ್ ತರನೇ ಫಸ್ಟ್ ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಈಗ ಏನಿದೆ, ಲೆಸ್ಸರ್ ಫಂಕ್ಷನ್ ಯಾವ್ದಿದೆ, ಇದಿದೆ, ಯಾವುದು kx plus 1, ಗ್ರೇಟರ್ ದನ್ ಫಂಕ್ಷನ್ ಇದಿದೆ. ಸೊ ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಎಲ್ ಎಚ್ ಎಲ್ ಫಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ದಟ್ ಈಸ್ ಲಿಮಿಟ್ಸ್ x tends to a minus f of x that is equals to limit x tends to, what's that, x tends to, sorry, 5 ಅಂತ ಹಾಕಬೇಕು. ಓಕೆ, 5 minus f of x, f of x ಎಷ್ಟು ಕೊಟ್ಟಿದ್ದಾರೆ ಅವರು, kx plus 1 ಅಂತ ಕೊಟ್ಟಿದ್ದಾರೆ ಅವರು, ಹೌದಾ. ದಟ್ ಈಸ್ ಈಕ್ವಲ್ಸ್ ಟು ವಾಟ್, ಈಗ x ಇದ್ದಲ್ಲಿ ಈ 5 ವ್ಯಾಲ್ಯೂ ಹಾಕ್ಬಿಟ್ರೆ ಆಯ್ತು, 5k ಪ್ಲಸ್ 1 ಅಂತ ಆಗತ್ತೆ. ಇದು ಎಲ್ ಎಚ್ ಎಲ್ ವ್ಯಾಲ್ಯೂ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಎಚ್ ಎಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಏನಪ್ಪಾ, ಲಿಮಿಟ್ x tends to a, ಏನ್ ಮಾಡ್ಬೇಕು ಇಲ್ಲಿ, a ಪ್ಲಸ್ ಅಲ್ವಾ. ಎಸ್, ಲಿಮಿಟ್ x tends to a plus f of x that is equals to limit x tends to ಏನ್ ಮಾಡಬೇಕು, 5 ಪ್ಲಸ್ ಅಲ್ವಾ. ಎಫ್ ಆಫ್ ಎಕ್ಸ್ ಅಂದ್ರೇನು, ಗ್ರೇಟರ್ ದನ್ ಫಂಕ್ಷನ್ ತಗೊಳ್ಬೇಕು ಅಂತ ಹೇಳಿದ್ದೆ. ಸೊ ಆರ್ ಎಚ್ ಎಲ್ ಅಲ್ಲಿ ಗ್ರೇಟರ್ ದನ್ ಫಂಕ್ಷನ್ ತಗೊಳ್ಬೇಕು. ಕಾಸ್ ಎಕ್ಸ್ ನಮ್ಗೆ ಗೊತ್ತದು ಏನಪ್ಪಾ ಅಂತಂದ್ರೆ ಕಾಸ್ ಎಕ್ಸ್. ಸೊ ಎಕ್ಸ್ ಇದ್ದಲ್ಲಿ 5 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ಕಾಸ್ 5 ಅಂತ ಆಗತ್ತೆ, ಕಾಸ್ 5 ಅಂತ ಆಗತ್ತೆ. ಕಾಸ್ 5 ಅಂದ್ರೆ ಕಾಸ್ 180 ಎಷ್ಟಪ್ಪ ವ್ಯಾಲ್ಯೂ ಅಂತಂದ್ರೆ ದಟ್ ಈಸ್ -1. ಇಲ್ಲಿ ನೀವು ಜಸ್ಟ್ ಬೆಸ್ಟ್ ಬರ್ಕೊಂಡ್ಬಿಟ್ಟು ಇಷ್ಟಕ್ಕೆ ಬಿಡೋದಲ್ಲ, ಕಾಸ್ 5 ವ್ಯಾಲ್ಯೂ ಎಷ್ಟು, -1, ಇದನ್ನು ಕೂಡ ಬರೀಲೇಬೇಕಾಗತ್ತೆ. ಸೊ ಹಾಗೆ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಸಿಂಪ್ಲಿಫೈ ಮಾಡ್ಲಿಕ್ಕೆ ಆಗಲ್ಲ. ಓಕೆನಾ. ನೆಕ್ಸ್ಟ್ ಏನ್ ಮಾಡ್ಬೇಕು, ಬೈ ದ ಡಾಟಾ ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ಸ್ ಟು 5 ಅಂತ ಒಂದು ಸ್ಟೇಟ್ಮೆಂಟ್ ಬರೆದ್ಬಿಟ್ಟು ಏನ್ ಮಾಡ್ಬೇಕು,
ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು, ಈಗ ಸಾರಿ ಈಗ ಏನ್ ಮಾಡ್ಬೇಕು ಅಂದ್ರೆ ಎಫ್ ಲಿಮಿಟ್ ಅಂತ ಅಷ್ಟು ಬರ್ಕೊಂಡು ಈಗ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಫಂಕ್ಷನ್ಸ್ ಯಾವುದಿದೆ, ಲೆಸರ್ ದೆನ್ ಆರ್ ಈಕ್ವಲ್ಸ್ ಟು ಅಂತ ಇತ್ತು ಫಂಕ್ಷನ್. ಅಲ್ಲಿ ಲೆಸರ್ ಆರ್ ಈಕ್ವಲ್ಸ್ ಟು, ಲೆಸರ್ ಕೂಡ ಆಗತ್ತೆ, ಅದು ಈಕ್ವಲ್ಸ್ ಟು ಕೂಡ ಆಗತ್ತೆ ಅಂತ ಹೇಳಿದ್ರೆ. ಸೊ ನಾವು ಅದೇ ಫಂಕ್ಷನ್ ಅನ್ನ ಈಕ್ವಲ್ಸ್ ಟು ಅಂದ್ರೂ ಅದೇ ಫಂಕ್ಷನ್ ಆಗತ್ತೆ ಅಲ್ವಾ. ಸೊ ಅದೇ ಫಂಕ್ಷನ್ ಅನ್ನ ನಾವು ಇಲ್ಲೂ ಕೂಡ ಚೂಸ್ ಮಾಡಬೇಕು. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಹೌ ಮಚ್, ದಟ್ ಈಸ್ 5, that is kx plus 1, that is kx plus 1 alpha equals to limit, sorry limit ಹಾಕೋದಿಲ್ಲ ಅಲ್ಲಿ, x ಅಂದ್ರೆ ಏನು 5 ಅಂತ ಹಾಕ್ಬಿಟ್ಟು 5k plus 1 ಅಂತ ಹಾಕಿದ್ರಾಯ್ತು. ಈಗ ನಮ್ಗೆ ಅಬ್ಸರ್ವ್ ಮಾಡಿದಾಗ ಎಲ್ ಎಚ್ ಎಲ್ ಮತ್ತೆ ಆರ್ ಎಚ್ ಎಲ್, ಸಾರಿ ಎಲ್ ಎಚ್ ಎಲ್ ಮತ್ತೆ ಏನು ಇದು ಎಫ್ ಆಫ್ ಎ ಏನಿದೆ ಅದು ಸೇಮ್ ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಡಿಫ್ರೆಂಟ್ ಇರೋದು ಯಾವುದು ಹಾಗಿದ್ರೆ ಆರ್ ಎಚ್ ಎಲ್ ಅಲ್ವಾ. ಸೊ ನಾವೀಗ ಎಲ್ ಎಚ್ ಎಲ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ಅಂತ ತಗೊಳ್ಬೇಕಿದ್ರು ತಗೊಳ್ಬಹುದು, ಎಫ್ ಆಫ್ ಎ ಈಕ್ವಲ್ಸ್ ಟು ವಾಟ್ಸ್ ದಟ್ ಆರ್ ಎಚ್ ಎಲ್ ಅಂತ ಕೂಡ ತಗೊಳ್ಬಹುದು, ಏನ್ ಡಿಫ್ರೆಂಟ್ ಆಗಲ್ಲ. ಸೊ ನಾ ಈಗ ಏನ್ ತಗೊಳ್ತೀನಿ ಅಂತಂದ್ರೆ ಎಫ್ ಆಫ್ ಎ that is equals to RHL ಅಂತ ತಗೊಳ್ತೀನಿ. ಸೊ f of a ಅದು ಏನು ಬಂದಿದೆ ನಮಗೆ 5k plus 1 that is equals to -1 ಅಂತ ಇದೆ, ಹೌದಾ. then 5k equals to -2 ಅಂತ ಆಗತ್ತೆ. ಈ 1 ಈ ಕಡೆ ಹೋಯ್ತು ಅಂದ್ರೆ ಅದು -1 ಆಗುತ್ತೆ, -1 ಅಂತ ಆಯ್ತು. then k equals to -2/5 ಅಂತ ಆಗತ್ತೆ. this is the final answer. ಇವಿಷ್ಟು ಸ್ಟೆಪ್ ಅನ್ನು ನೀವು ನೀಟಾಗಿ ಬರೆದ್ರಿ ಅಂತ ಅಂದ್ರೆ ನಿಮಗೆ ಕಂಪ್ಲೀಟ್ ಆಗಿ 4 ಮಾರ್ಕ್ಸ್ ಸಿಗತ್ತೆ. ಕೆಲವೊಮ್ಮೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡಿಫೈನ್ ಕಂಟಿನ್ಯೂಟಿ ಅಂತ ಕೊಟ್ಬಿಟ್ಟು ಹೀಗೇನಾದ್ರು ಒಂದು ಕೇಳ್ತಾರೆ. ಸೊ ಅವಾಗ ನಾವು ಡೆಫಿನೇಷನ್ ಅನ್ನು ಬರೆದು ಬಿಟ್ಟು ಕಂಟಿನ್ಯೂಟಿಯನ್ನ ಏನಾದ್ರು ಫಂಕ್ಷನ್ ಕೊಟ್ಟಿರ್ತಾರಲ್ಲ ಅದನ್ನ ಹೀಗೆ ಮಾಡ್ಬೇಕಾಗತ್ತೆ. ಡಿಫೈನ್ ಕಂಟಿನ್ಯೂಟಿ ಡೆಫಿನೇಷನ್ ಏನಪ್ಪಾ ಅಂತಂದ್ರೆ ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಸೆಡ್ ಟು ಬಿ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ಸ್ ಟು ಎ ಇಫ್ ಅಂಡ್ ಓನ್ಲಿ ಇಫ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎ. ಇದು ಕಂಟಿನ್ಯೂಟಿ ಡೆಫಿನೇಷನ್. ಅಂಡ್ ಮತ್ತೆ ಕಂಟಿನ್ಯೂಟಿ ವೆರಿಫೈ ಆಗಬೇಕು ಅಂದ್ರೆ LHL equals to RHL equals to f of a, ಅಂದ್ರೆ LHL RHL ಈಕ್ವಲ್ ಆಗಿರ್ಬೇಕು ಮತ್ತೆ ಅದು f of a ನು ಈಕ್ವಲ್ ಆಗಿರ್ಬೇಕು ಅಂತ ಅರ್ಥ. ಸೊ ಇವಿಷ್ಟನ್ನು ಕೆಲವೊಂದ್ಸಲ ಕೇಳಿದ್ರೆ ಹಾಗೆ ಕೂಡ ಬರಿಬೇಕಾಗತ್ತೆ, ಅಷ್ಟು ಬರೆದು ನೆಕ್ಸ್ಟ್ ಇದನ್ನೆಲ್ಲ ಬರಬೇಕಾಗತ್ತೆ, ಅದು 4 ಮಾರ್ಕ್. ಓಕೆನಾ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್, ವೆರಿ ಮಚ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿದೆ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಇಂಪಾರ್ಟೆಂಟ್ ಅಂದ್ರೆ ವೆರಿ ಮಚ್ ಇಂಪಾರ್ಟೆಂಟ್ ಇದು. ಸೊ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನೀವು ಚೆಕ್ ಮಾಡಿ ಏನಿದೆ ಇಲ್ಲಿ ನಿಮಗೆ ಯಾವ್ದಾದ್ರು ನಿಮ್ಗೆ ಗ್ರೇಟರ್ ದನ್ ಆರ್ ಲೆಸರ್ ದನ್ ಫಂಕ್ಷನ್ಸ್ ಕಾಣ್ತಾ ಇದೆಯಾ? ಇಲ್ಲ ಅಲ್ವಾ. ಸೊ ಈ ತರ ಪ್ರಾಬ್ಲಮ್ಸ್ ಅನ್ನ ಹೇಗೆ ಮಾಡೋದು ಅಂತ ಈ ಇದ್ರಲ್ಲಿ ಹೇಳ್ತೀನಿ. ಇದು ಎಕ್ಸಾಮ್ ದೃಷ್ಟಿಯಿಂದ ವೆರಿ ಮಚ್ ಇಂಪಾರ್ಟೆಂಟ್ ಆಗಿದೆ. ಈ ಪ್ರಾಬ್ಲಮ್ ಮತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆಯಲ್ಲ ಅದು ಇಂಪಾರ್ಟೆಂಟ್, ವೆರಿ ಮಚ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅವು. ಸೊ ಅದನ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ ಕೇಳಿ. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಲಿಮಿಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಲಿಮಿಟ್ x tends to 5/2 x tends to 5/2 ಏನಿದೆ f of x ಏನಿದೆ
k cos x divided by phi ಅಂತ ಇದೆ. ಆಲ್ರೆಡಿ ನಮ್ಗೆ ಇದು ವ್ಯಾಲ್ಯೂಸ್ ಎಲ್ಲ ಗೊತ್ತಿದೆ. ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಸಿಗ್ಲೇಬೇಕು ಏನಪ್ಪಾ ಅಂತಂದ್ರೆ, ಸಾರಿ ಇದು ಕ್ವಶನ್ ರಾಂಗ್ ಆಗಿದೆ ಐ ಥಿಂಕ್. ಇಲ್ಲಿ ಏನಾಗಬೇಕಿತ್ತು ಅಂತಂದ್ರೆ 5 ಮೈನಸ್ 2phi ಅಂತ ಆಗ್ಬೇಕು ಇಲ್ಲಿ. ಸೊ 5 ಮೈನಸ್ 2x ಅಂತ ಆಗ್ಬೇಕಿತ್ತು ಇಲ್ಲಿ. ಸೊ ಪ್ಲೀಸ್ ಇದನ್ನ ಕ್ವಶನ್ ಅನ್ನು ಸರಿ ಬರ್ಕೊಳ್ಳಿ. k cos x by 5 ಮೈನಸ್ 2 cos x ಅಂತ ಆಗ್ಬೇಕು ಇಲ್ಲಿ. ಓಕೆನಾ? ಸೊ ಇಲ್ಲಿ ನೋಡಿ 5 ಮೈನಸ್ 2x ಅಂತ ಆಗತ್ತೆ. ನೆಕ್ಸ್ಟ್ ಇದನ್ನ ನಮ್ಗೆ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಅದು ಆನ್ಸರ್ ಏನ್ ಬರುತ್ತೆ ಅಂತಂದ್ರೆ ಅದು 0/0 ಫಾರ್ಮಲ್ ಬರುತ್ತೆ. ಇವಿಷ್ಟನ್ನ ನಾವು ಚೆಕ್ ಮಾಡಿದ್ವಿ. ಇದನ್ನ ನಾವು ಬರೀಲೇಬೇಕು. ಈ ಸ್ಟೆಪ್ ನಾವು ಮಸ್ಟ್ ಅಂಡ್ ಶುಡ್ ಮಾಡ್ಲೇಬೇಕು. ಇದನ್ನ ಇಷ್ಟು ಅವ್ರಿಗೆ ಶೋ ಮಾಡ್ಬಿಟ್ಟು ನಮ್ಗೆ ಇದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಕೆ ವ್ಯಾಲ್ಯೂನ. ಅದಕ್ಕೆ ಮತ್ತೆ ಏನದರ ಒಂದು ಮೆಥಡ್ ಇದೆ ಅಂತಾನೆ ಅರ್ಥ ಅಲ್ವಾ? ಸೊ ನಾವು ಆ ಏನದರ ಒಂದು ಮೆಥಡ್ಗೆ ಹೋಗ್ಬೇಕಾಗತ್ತೆ. ಅದೇನಪ್ಪಾ ಅಂತಂದ್ರೆ ನಾವೀಗ ಡೈರೆಕ್ಟ್ ತಗೋಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ ಲಿಮಿಟ್ x tends to what's that pi/2. ಆಲ್ರೆಡಿ ನಮಗ್ ಗೊತ್ತಿದೆ ಏನಪ್ಪಾ ಅಂತಂದ್ರೆ ಈ ಸೋನೈ ಫಂಕ್ಷನ್ ಅನ್ನು ಮತ್ತೊಂದ್ಸಲ ಹಾಗೆ ಬರ್ಕೊಳ್ತಾ ಇದೀನಿ. k cos x divided by 5 minus 2x ಅಂತ ಬರ್ಕೊಳ್ತಾ ಇದೀನಿ. ಇದನ್ನ ನಾವು ಹೀಗೆ ಕೂಡ ಬರಿಬಹುದಲ್ಲ. ನೆಕ್ಸ್ಟ್ ಸ್ಟೆಪ್ ಇದು ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ cos x ಲಿಮಿಟ್ x tends to 5/2 k cos x. cos x ಅನ್ನ ನಾವು ಹೇಗೆ ಬರಿಬಹುದು ಒಂದ್ಸಲ ಯೋಚನೆ ಮಾಡಿ. cos x ಅನ್ನ ನಾವು sin 90 minus x ಅಂತ ಕೂಡ ಬರಿಬಹುದಲ್ವಾ? sin what's that 5/2 minus x ಅಂತ ಕೂಡ ಬರಿಬಹುದು ಅಲ್ವಾ? ಸೊ ಡಿವೈಡೆಡ್ ಬೈ ಇಲ್ಲಿ ಏನಿದೆ ನಮಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ನಾವು ಇಲ್ಲಿಗೆ 2 ಕಾಮನ್ ತೆಗೆದ್ವಿ ಅಂತಂದ್ರೆ 2 ಕಾಮನ್ ತೆಗೆದ್ಬಿಟ್ವಿ ಅಂದ್ರೆ ಅದೇನಾಗತ್ತೆ 5/2 ಮೈನಸ್ x ಅಂತ ಆಗತ್ತೆ ಅಲ್ವಾ? ಸೊ 5/2 ಮೈನಸ್ x ಅಂತ ಆಯ್ತು. ಸೊ ನಿಮ್ಗೆ ಕಂಟಿನ್ಯೂಟಿಲಿ ಒಂದು ಫಾರ್ಮುಲಾ ನಿಮ್ಗೆ ಗೊತ್ತಿರಬಹುದು ಅನ್ಸುತ್ತೆ. ಏನಪ್ಪಾ ಅಂತಂದ್ರೆ ಅದು ಲಿಮಿಟ್ x tends to 0 sin θ/θ is equals to 1 ಅಂತ ಇದೆ. ಸೊ ಅಲ್ಲಿ x tends to 0 ಅಂದ್ರೆ ಇಲ್ಲಿ 0ನೇ ಇರಬೇಕು ಅಂತ ಅಲ್ಲ. ಇಲ್ಲಿ ನಾವು ಈ ವ್ಯಾಲ್ಯೂನ ಪುಟ್ ಮಾಡಿದ್ವಿ ಅಂದ್ರೆ ಈ ವ್ಯಾಲ್ಯೂನ ನಾವು ಇಲ್ಲಿ ಹಾಕಿದ್ವಿ ಅಂತಂದ್ರೆ ಅದು ವ್ಯಾಲ್ಯೂ 0 ಬರುತ್ತೆ ಅಂತ ಅರ್ಥ. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ ಇಲ್ಲಿ ಆಸ್ ಇಟ್ ಈಸ್ ಹೀಗೆ ಇರತ್ತಾ. ನೆಕ್ಸ್ಟ್ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಹೇಳ್ತೀನಿ ಕೇಳೀಗ. ಸೊ ಅದನ್ನ ಲಿಮಿಟ್ ಲಿಮಿಟ್ x tends to what's that 5/2 sin θ/θ is equals to 1 ಅಂತಂದ್ರೆ ಇಲ್ಲಿ where ಅಲ್ಲಿ k/2 ಅನ್ನೋದು ಕಾನ್ಸ್ಟೆಂಟ್ ಇತ್ತು. ನೋಡಿ ಚೆಕ್ ಮಾಡಿಬೇಕಿದ್ರೆ ಇಲ್ಲಿ ನೋಡಿ ಇವಿಷ್ಟನ್ನ ನಾವು 1 ಅಂತ ತಗೊಳ್ಬಹುದಾ? ಅಕಾರ್ಡಿಂಗ್ ಟು ದಟ್ ಏನಪ್ಪಾ ಅಂತಂದ್ರೆ ಲಿಮಿಟ್ x tends to 0 sin θ/θ is equals to 1 ಅಂತ ಒಂದು ಫಾರ್ಮುಲಾ ಇದೆ. ಅಂದ್ರೆ ಇವಿಷ್ಟನ್ನ ನಾವು 1 ಅಂತ ತಗೊಳ್ಬಹುದು ಅಲ್ವಾ? ಸೊ ಅಲ್ಲಿ ರಿಮೈನಿಂಗ್ ಏನಿದೆ k/2 ಅನ್ನೋದು ರಿಮೈನಿಂಗ್ ಅಲ್ವಾ? ಸೊ ಇಲ್ಲಿ k/2 ಅನ್ನೋದು ರಿಮೈನಿಂಗ್. ಇಲ್ಲಿ x ಅನ್ನೋ ಟರ್ಮ್ಸ್ ಎಲ್ಲಾದ್ರೂ ಈಗ ನಮ್ಗೆ ಕಾಣಿಸ್ತಾ ಇದೆಯಾ? ಇಲ್ಲ ಅಲ್ವಾ? ಸೊ ಅಲ್ಲಿ ನಮಗೆ 5/2 ನ ಸಬ್ಸ್ಟಿಟ್ಯೂಟ್ ಮಾಡಕ್ಕಾಗಲ್ಲ. ಇದೇನಾಯ್ತು k/2 ಅಂತ ಆಯ್ತು. ಸರಿನಾ? ಅವ್ರು ಇನ್ನೊಂದು ಫಂಕ್ಷನ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ
x is equals to 5/2 ಅಂದ್ರೆ ಆ ಪಾಯಿಂಟ್ ಅಲ್ಲಿ ಅದೇನಾಗುತ್ತೆ ಅಂದ್ರೆ ಅದು ಏನ ಡೈರೆಕ್ಟ್ ಆಗಿ ಹೇಳ್ಬೋದು, ಅದು x equals to 5/2 ಅಂತ ಆಯ್ತು ಅಂದ್ರೆ ಲಿಮಿಟ್ x tends to what a f of x that is equals to limit x tends to what 5/2 ಇಲ್ಲಿ ಯಾವ ಫಂಕ್ಷನ್ ಈಕ್ವಲ್ಸ್ ಟು ಫಂಕ್ಷನ್ ಯಾರು ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ ಬರದು ಇಲ್ಲೆಲ್ಲೂ x ಅನ್ನು ಟರ್ಮ್ ಕಾಣ್ತಾ ಇದೆಯಾ ಫಂಕ್ಷನ್ ಅಲ್ಲಿ ಇಲ್ಲ, ಅದನ್ನ ಇಲ್ಲೂ ನಮಗೆ 5/2 ನ ಸಬ್ಸ್ಟಿಟ್ಯೂಟ್ ಮಾಡಕ್ ಆಗಲ್ಲ ಅಂತ ಅರ್ಥ. ಸೊ ಇದು 3 ಅಂತ ಆಯ್ತು. ಈಗ ಆನ್ ಇಕ್ವೇಟಿಂಗ್ ಅಂತ ಬರೆದು ಬಿಟ್ಟು k/2 that is equals to 3 ಅಂತ ಆಯ್ತು. ಸೊ ದೆನ್ k equals to 6 ಅಂತ ಬರುತ್ತೆ. ಇಷ್ಟು ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ, 4 ಗೆ 4 ಮಾರ್ಕ್ಸ್ ಸಿಗುತ್ತೆ. x equals to 6. ಇದು ಎಕ್ಸಾಮ್ ಪರ್ಪಸ್ಗೆ ವೆರಿ ಮಚ್ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ಇದೆಯಲ್ಲ ಅದು ಇಂಪಾರ್ಟೆಂಟ್. ಕಂಟಿನ್ಯೂಟಿಲಿ ನಾ ಏನ್ ಮಾಡಿದೀನಿ ಈ ವಿಡಿಯೋಲಿ ಏನ್ ಮಾಡಿದೀನಿ ಅವಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್. ಅದರಲ್ಲೂ ಈ ಎರಡು ಕ್ವಶನ್ ಏನಿದೆ, ಈ ಕ್ವಶನ್ ಮತ್ತೆ ನೆಕ್ಸ್ಟ್ ಕ್ವಶನ್ ಏನಿದೆ ಅದು ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂತಂದ್ರೆ ಫೈಂಡ್ ದಿ ವ್ಯಾಲ್ಯೂ ಆಫ್ k if f of x is equals to 1 minus cos 2x by 1 minus cos x if x is not equals to 0 and k if x is equals to 0 is a continuous function ಅಂತ ಹೇಳ್ತಾ ಇದ್ದಾರೆ ಅವರು ಅಲ್ವಾ. ಸೊ ಇದನ್ನು ಕೂಡ ಪ್ರೀವಿಯಸ್ ಕ್ವಶನ್ ತರನೇ ಮಾಡ್ಬೇಕಾಗತ್ತೆ. ಇದನ್ನ ಫೈಂಡ್ ದಿ ವ್ಯಾಲ್ಯೂ ಆಫ್ k. ಸೊ ಇದನ್ನ ನಾವೀಗ ಡೈರೆಕ್ಟ್ ಆಗಿ ತಗೊಳ್ಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ f of x is equals to limit x tends to 0 limit x tends to 0 ಏನಪ್ಪಾ ಇದು f of x ಏನ್ ಕೊಟ್ಟಿದ್ದಾರೆ 1 minus cos how much 2x divided by 1 minus cos x ಅವ್ರು ಕೊಟ್ಟಿದ್ದಾರೆ ನಾಟ್ ಈಕ್ವಲ್ಸ್ ಟು 0 ಅಂತ. ನಾಟ್ ಈಕ್ವಲ್ಸ್ ಟು 0 ಅಂತಂದ್ರೆ ಈ ಫಂಕ್ಷನ್ ನಾವು ಏನಾದ್ರೂ 0 ಹಾಕ್ಬಿಟ್ವಿ ಅಂದ್ರೆ ಅದ್ರ ಅರ್ಥ ಅದು 0/0 ಫಾರ್ಮಲ್ಲೇ ಬರುತ್ತೆ ಅಂತ ಅರ್ಥ. ಈ ವ್ಯಾಲ್ಯೂನ್ ಬಿಟ್ಟು ಬಾಕಿ ಯಾವ್ದು ಹಾಕಿದ್ರು ಅದು 0 ಬರಲ್ಲ, ಬಟ್ ಈ ವ್ಯಾಲ್ಯೂನ ಹಾಕಿದ್ರೆ ಅದು 0 ಬರುತ್ತೆ ಅಂತ ಅದ್ರ ಅರ್ಥ. ಸೊ ಇದನ್ನ ನಾವು ಡೈರೆಕ್ಟ್ ಆಗಿ ಹೀಗೆ ಬರೀಬಹುದು, 0/0 ಫಾರ್ಮಲ್ ಬರುತ್ತೆ ಅಂತ ಇಷ್ಟು ಶೋ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನಾವೀಗ ಫೈಂಡ್ ಔಟ್ ಮಾಡ್ಬೇಕಲ್ಲ, ನಮ್ಮ k ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. ಅವ್ರು ಹೇಳಿದ್ದಾರೆ ನಮಗೆ ಫೈಂಡ್ ದ ವ್ಯಾಲ್ಯೂ ಆಫ್ k ಅಂತ. ಇಷ್ಟಕ್ಕೆ ಬಿಡೋದಿಕ್ಕಂತೂ ಬರೋದಿಲ್ಲ ನಮ್ಗೆ. ಸೊ ನಮ್ಗೆ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಸೊ ಹಿಂದೆ ಪ್ರಾಬ್ಲಮ್ ತರನೇ ನಾವು ತಗೊಳ್ಬೇಕಾಗತ್ತೆ, ವ್ಯಾಲ್ಯೂನ ಆಲ್ಟರ್ನೇಟ್ ವೇನ ತಗೊಳ್ಬೇಕಾಗತ್ತೆ. ಲಿಮಿಟ್ x tends to what 0 1 minus cos 2x by 1 minus cos x ಅಂತ ಆಗತ್ತೆ. ನಮ್ಗೆ ಈ ಪ್ರಾಬ್ಲಮ್ಸ್ ಅನ್ನು ಮಾಡಬೇಕು ಅಂತಂದ್ರೆ ಈ ಫಾರ್ಮುಲಾಸ್ ನಮ್ಗೆ ಗೊತ್ತಿರಲೇಬೇಕು. 1 minus cos 2x ಅಂದ್ರೇನು? ಸೊ 1 minus cos 2x ಅಂತಂದ್ರೆ 2 sin square x ಅಂತ ಅರ್ಥ. 1 minus cos 2x ಅಂತಂದ್ರೆ that is equals to 2 sin square x ಅಂತ ಇದೆ. ಈ ಫಾರ್ಮುಲಾ ನಮಗೆ ಬೇಕಾಗತ್ತೆ, ಇದು ಇಂಪಾರ್ಟೆಂಟ್ ಫಾರ್ಮುಲಾ. ನೆಕ್ಸ್ಟ್ ಏನಿದೆ 1 minus cos x ಇದೆ. 1 minus cos x that is equals to ಏನು 2 sin square x by 2 ದ ಫಾರ್ಮುಲಾ ಅದು ಹೇಳಿ
ಈ ಫಾರ್ಮುಲಾ ನೋಡ್ಕೊಳ್ಳಿ, ಕ್ಲಿಯರ್ ಆಗಿ ನೋಡ್ಕೊಳ್ಳಿ. 1 ಮೈನಸ್ ಕಾಸ್ 2x ಅಂದ್ರೆ 2 ಸೈನ್ ಸ್ಕ್ವೇರ್ x ಅಂತ ಅರ್ಥ. 1 ಮೈನಸ್ ಕಾಸ್ x ಅಂದ್ರೆ 2 ಸೈನ್ ಸ್ಕ್ವೇರ್ x ಬೈ 2 ಅಂತ ಅರ್ಥ. ಸೊ ಇದನ್ನ ನಾವೀಗ ಸಿಂಪ್ಲಿಫೈ ಮಾಡೋಣ. ಸೊ ನಮ್ಗೆ ಏನ್ ಗೊತ್ತಾಯ್ತು ಈಗ, ಲಿಮಿಟ್ ಹಾಕೋದನ್ನ ಮರಿಬೇಡಿ ಯಾವುದೇ ಕಾರಣಕ್ಕೂ. ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಲಿಮಿಟ್ x ಟೆಂಡ್ಸ್ ಟು 0. ಇಲ್ಲಿ ಏನಾಯ್ತು ಹೇಳಿ ಈಗ, 2 ಸೈನ್ ಸ್ಕ್ವೇರ್ x ಆಯ್ತು ಅಲ್ವಾ. ನೆಕ್ಸ್ಟ್ ಇಲ್ಲಿ ಏನಾಯ್ತು ಹೇಳಿ, 2 ಸೈನ್ ಸ್ಕ್ವೇರ್ x ಬೈ 2 ಅಂತ ಆಯ್ತು ಅಲ್ವಾ. ಇಲ್ಲಿ 2 ಮತ್ತೆ 2 ಕ್ಯಾನ್ಸಲ್ ಆಗತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದೇನಾಗತ್ತೆ ನೋಡಿ, ಸಾರಿ, ಇಲ್ಲಿ 2 ಸೈನ್ ಸ್ಕ್ವೇರ್ x ಅಂತ, ಅಲ್ಲಿ 2 ಸೈನ್ ಸ್ಕ್ವೇರ್ x ಬೈ 2 ಸೈನ್ ಸ್ಕ್ವೇರ್ x ಬೈ 2 ಅಂತ ಅರ್ಥ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಯ್ತು, ಇದು ಲಿಮಿಟ್ x ಟೆಂಡ್ಸ್ ಟು 0. ಇದನ್ನ ಹೀಗೆ ಕೂಡ ಬರ್ಕೊಳ್ಬಹುದಲ್ಲ, ಸೈನ್ x ಬೈ ಸೈನ್ x ಬೈ 2 ದ ಹೋಲ್ ಸ್ಕ್ವೇರ್ ಅಂತ ಕೂಡ ಬರಿಬಹುದು. ಯಾಕೆಂದ್ರೆ ನ್ಯೂಮರೇಟರ್ ಮತ್ತೆ ಡಿನೋಮಿನೇಟರ್ ಎರಡೂ ಸ್ಕ್ವೇರ್ ಇರ್ತದೆ. ನ್ಯೂಮರೇಟರ್ ಸ್ಕ್ವೇರ್ ಬೈ ಡಿನೋಮಿನೇಟರ್ ಸ್ಕ್ವೇರ್ ಈಕ್ವಲ್ಸ್ ಟು ಅದ್ರ ಹೋಲ್ ಸ್ಕ್ವೇರ್ ಅಂತ ಆಗತ್ತೆ. ಸೊ ನಮಗೆ ಇನ್ನೊಂದು ಫಾರ್ಮುಲಾ ಕೂಡ ಗೊತ್ತಿದೆ. ಸೈನ್ ಎಕ್ಸ್ ಫಾರ್ಮುಲಾ ಏನಿದೆ ಅಂದ್ರೆ 2 ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2 ಅಂತ ಕೂಡ ಇದೆ. ಆ ಫಾರ್ಮುಲಾನ ನಾವು ಇಲ್ಲಿ ಅಪ್ಲೈ ಮಾಡಬೇಕು. ಏನಪ್ಪಾ ಅಂತಂದ್ರೆ ನೋಡಿ, ಈಗ sin x is equals to 2 sin x by 2 into cos x by 2 ಅನ್ನೋ ಒಂದು ಫಾರ್ಮುಲಾ ಕೂಡ ಇದೆ. ಈ ಫಾರ್ಮುಲಾನ ನಾವು ಇಲ್ಲೇನಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ಏನಾಗತ್ತೆ, ಅದು ಲಿಮಿಟ್ x tends to what 0. ಈಗ ಹಿಂಗೆ ಬರ್ಬೋದಾ, 2 sin x by 2 ಇಂಟು ಸಾರಿ ಇದು ಇಂಟು ಇದು ಆಯ್ತಾ, ಇದು ಬ್ರಾಕೆಟ್, ಇದು ಇಂಟು ಕಾಸ್ x by 2 ಅಂತ ಬರಿಬೋದಾ ನಾನು ಇದನ್ನ. ಟು sin x by 2 into cos x by 2 whole divided by sin x by 2 ಅಂತ ಇದೆ. ಇದರ ಹೋಲ್ ಸ್ಕ್ವೇರ್ ಅಲ್ವಾ. ಈಗ ನಾ ಏನ್ ಮಾಡಬಹುದು, sin x by 2 sin x by 2 ನ ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಅಲ್ವಾ. ಸೊ ನಮಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, 2 ಇಂಟು ಕಾಸ್ 0 ನಮ್ಗೆ ಏನಾದ್ರು ನೆಕ್ಸ್ಟ್ ಸ್ಟೆಪ್ ಅಲ್ಲಿ x ನ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ x by 2 ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ cos 0 ಅಂತ ಆಗುತ್ತೆ. cos 2 ಇಂಟು cos 0 ಅಂತ ಆಗುತ್ತೆ. 2 ಇಂಟು cos 0 ಅಂದ್ರೆ ಎಷ್ಟು, cos 0 ಅಂದ್ರೆ ವ್ಯಾಲ್ಯೂ 1 ಆಲ್ರೆಡಿ ನಮಗೆ ಗೊತ್ತಿದೆ. 1 ಇಂಟು 2 ದಟ್ ಈಸ್ 2 ದ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ 4 ಅಂತ ಆಯ್ತು. ಓಕೆನಾ, ಇದೆಷ್ಟು ಇದ್ರ ವ್ಯಾಲ್ಯೂ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಅವ್ರು ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, k if x is equals to 0 ಅಂದ್ರೆ ಏನ್ ಮಾಡ್ಬೇಕು ಹೇಳಿ, ಇದನ್ನ ಲಿಮಿಟ್ x tends to what a f of x that is equals to limit x tends to 0 of k that is equals to what k only. on equating ಅಂತ ಬರೆದ್ಬಿಟ್ಟು ಫೈನಲ್ ಆಗಿ k equals to 4 ಅಂತ ಆಗುತ್ತೆ. ಸೊ ಇಷ್ಟನ್ನ ಬರೆದ್ವಿ ಅಂತಂದ್ರೆ ನಮಗೆ ಕಂಪ್ಲೀಟ್ 4 out of 4 ಮಾರ್ಕ್ಸ್ ಸಿಗುತ್ತೆ. ಈ ಎಕ್ಸಾಂಪಲ್ ಮತ್ತೆ ಹಿಂದಿನ ಎಕ್ಸಾಂಪಲ್ ಇದಿಲ್ಲ, ಅದು ವೆರಿ ಮಚ್ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಕಂಟಿನ್ಯೂಟಿ ವಿಡಿಯೋ ಮಾಡಿದಿನಲ್ಲ, ಇದರಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಇಂಪಾರ್ಟೆಂಟ್. ಅದರಲ್ಲೂ ಇವೆರಡು ಪ್ರಾಬ್ಲಮ್ಸ್ ಏನಿದೆ ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಓಕೆನಾ. ಸೊ
ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.